ಈಗ ಒಂದು ಕಮೆಂಟ್ ಪಾಸ್ ಮಾಡೋವಂಥದ್ದು. ಸಿ ನಾನು ನೋಡಿದ್ದೀನಿ ಕೆಲವೊಂದು, ಐ ಡೋಂಟ್ ಟು ಆ ಟ್ರೋಲ್ ಪೇಜ್ದು ಹೆಸರು ತೆಗಿಯೋಕೆ ಇಷ್ಟ ಇಲ್ಲ, ಬಟ್ ಎಲ್ಲೋ ನೋಡಿದ್ದೀನಿ ನಮ್ಮ ಬಗ್ಗೆ ಆಗಲಿ ಬೇರೆ ಎಷ್ಟೋ ಆರ್ಟಿಸ್ಟ್ ಬಗ್ಗೆ ಮಾತಾಡ್ತಾರೆ, ತುಂಬ ಅವ್ರ ಅಪ್ಪ ಅಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ಬಿಡ್ತಾರೆ. ನನ್ನ ಮಗ ಬರೀ ಶೋಕಿಗೆ ಹಿಂಗೆ ಮಾಡ್ತಾ ಇದ್ದಾನೆ, ಹಂಗೆ ಹಿಂಗೆ ಏನೋ ಮಗ ಹಿಂಗೆಲ್ಲ ಹೇಳ್ಬಿಡ್ತಾರೆ, ವಿಚ್ ಇಸ್ ನಾಟ್ ರೈಟ್. ಇವಾಗ ನಾವು ಅವ್ರ ಫ್ಯಾಮಿಲಿ ಬಗ್ಗೆ ಏನಾರು ಹಂಗೆ ಕಮೆಂಟ್ ಮಾಡ್ತೀವ? ಎಲ್ಲರೂ ಹೊಟ್ಟೆ ಪಾಡಿಗೆ ಮಾಡ್ತಾ ಇರೋದು ಗುರು, ಎಲ್ಲರೂ ಕೆಲಸ ಮಾಡ್ತಾ ಇರೋದು ನಮ್ಮ ಫ್ಯಾಮಿಲಿನ ತಿನ್ಸೋಕ್ಕೆ, ನಮ್ಮ ಫ್ಯಾಮಿಲಿನ ನೋಡ್ಕೊಳ್ಳೋದಕ್ಕೆ, ನಮ್ಮ ಹೊಟ್ಟೆ ಪಾಡಿಗೆಗೋಸ್ಕರನೇ ನಾವು ಕೆಲಸ ಮಾಡೋದು. ಕಮೆಂಟ್ ಮಾಡೋದು ತುಂಬ ಈಸಿ, ಒಂದು ಸಿಸ್ಟಮ್ ಮುಂದೆ ಅಥವಾ ಒಂದು ಫೋನಲ್ಲಿ ತೊಗೊಂಡು ಹಿಂಗೆ ಕಮೆಂಟ್ ಮಾಡೋದು ಈಸಿ. ಬಟ್ ಆ ಮನುಷ್ಯ ಆ ಟ್ರೋಲ್ ಆಗೋದಕ್ಕೂ ಅವ್ನು ಎಷ್ಟೋ ಶ್ರಮ ಪಟ್ಟಿರ್ತಾನೆ ಆರ್ಟಿಸ್ಟ್. ಅದೊಂದು ಲೈಮ್ ಲೈಟ್ ಅವನಿಗೆ. ನಾನು ಹೇಳೋದು ಎಲ್ರೂ ಎಂಟರ್ಟೈನ್ ಮಾಡಿ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಈ ವಿಷಯದಲ್ಲಿ ನಾನು ನೋಡಿದ್ದೀನಿ, ಇವಾಗ ಬೇರೆ ಸ್ಟೇಟ್ ಇಂಡಸ್ಟ್ರಿನ ಹೊಗಳ್ತಾರೆ ನಮ್ಮ ಜನನೇ, ಯಾಕೆ ಅಂತ ಗೊತ್ತಿಲ್ಲ. ನಾವೊಂದು ಮಲಯಾಳಂ ಮೂವಿ ಹೋಗಿದೆ, ನಾನು ನನ್ನ ಫ್ರೆಂಡ್ದು ಹೋಗಿದಾಗ ಅಲ್ಲೆಲ್ಲ ಇರೋದು ಕನ್ನಡ ಕ್ರೌಡು. ಅದೇ ನಮ್ಮ ಕನ್ನಡ ಮೂವಿಗೆ ನಮ್ಮ ಕನ್ನಡದವ್ರು ಬಂದೇ ಇರಲ್ಲ. ಏನಕ್ಕೆ ಹಿಂಗೆ ಮಾಡ್ತಾರೆ ಗೊತ್ತಿಲ್ಲ. ಇದರಿಂದ ಎಷ್ಟು ಜನಕ್ಕೆ ಲಾಸ್ ಆಗಿದೆ ಗೊತ್ತಾ? ಇದನ್ನ ಹೆಂಗೆ ಸರಿಪಡಿಸ್ಬೇಕು ಅಂತಲೂ ನಮಗೆ ಗೊತ್ತಿಲ್ಲ. ಬಟ್ ಎಲ್ಲೋ ನಮ್ಮ ಜನ ತಿದ್ಕೋತಾರೆ, ಮತ್ತೆ ಬರ್ತಾರೆ ಅನ್ನೋ ಭರವಸೆ ಯಾವಾಗಲೂ ಇದ್ದೇ ಇರುತ್ತೆ. ಬಿಕಾಸ್ ಕನ್ನಡಿಗರು ಒಂಥರ ವಿಶಾಲವಾದ ಹೃದಯದವರು, ಯಾರು ಬಂದರೂ ಮೆಚ್ಕೊತಾರೆ, ಅಪ್ಕೊತಾರೆ, ತೆಗೆದು ಬಿಸಾಕ್ತಾರೆ. ವೆರಿ ಮಿಕ್ಸ್ಡ್ ಇಮೋಷನ್ಸ್ ಅವ್ರ ಬಗ್ಗೆ. ಬಟ್ ಅವರಿದ್ರೇ ನಾವು ಇರೋದು ಅಂತ ಒಂದು ಇದಿದೆ. ಬಟ್